ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಮಂಡಿ ನೋವು ಅನ್ನುವಂಥದ್ದು ಈ ಕಾಲದಲ್ಲಿ ವಯಸ್ಕರಿಗೂ ಕೂಡ ಕಾಡ್ತಾ ಇದೆ. ವಯಸ್ಕರ ಜೊತೆಗೆ ಯುವ ಸಮೂಹಕ್ಕೂ ಈ ಒಂದು ಸಮಸ್ಯೆ ತುಂಬ ಬಾಧಿಸ್ತಾ ಇದೆ. ಸೊ ಹೀಗಾಗಿ ಮಂಡಿ ನೋವಿಗೆ ಕಾರಣ ಏನು, ಮಂಡಿ ನೋವಿಗೆ ಇರುವಂಥ ಎಫೆಕ್ಟಿವ್ ಪರಿಣಾಮ ಏನು, ಇದೆಲ್ಲವನ್ನು ಕೂಡ ಇವತ್ತು ಡಿಸ್ಕಸ್ ಮಾಡೋದಕ್ಕೆ ನಾವು ಇವತ್ತಿನ ಹೆಲ್ತ್ ಸೆಂಟರ್ನಲ್ಲಿ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್ ಸಹಕಾರ ನಗರ್, ಸೊ ಇವರ ಒಂದು ನುರಿತ ವೈದ್ಯರು ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಸೊ ಇದುವೇ ಇವತ್ತಿನ ವಿಶೇಷ ಹೆಲ್ತ್ ಸೆಂಟರ್. ರೈಟ್, ಈ ಒಂದು ಸಮಸ್ಯೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ, ಜೊತೆಗೆ ಯಾವೆಲ್ಲ ಎಫೆಕ್ಟಿವ್ ಪರಿಣಾಮಕಾರಿ ಚಿಕಿತ್ಸೆಗಳನ್ನ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್ ಕೊಡ್ತಾ ಇದೆ, ಎಲ್ಲದರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಶ್ರೀಹರ್ಷ ಅವರಿದ್ದಾರೆ, ಚೀಫ್ ಪೇನ್ ಸ್ಪೆಷಲಿಸ್ಟ್. ಸರ್ ನಮಸ್ತೆ. ನಮಸ್ಕಾರ. ಸೊ ಈಗ ಸರ್, ಮಂಡಿ ನೋವು ಅಂತ ಹೇಳಿದ ತಕ್ಷಣವೇ ಮುಂಚೆಲ್ಲ ನಮಗೆ ಒಂದು ಕಲ್ಪನೆ ಇದ್ದಿದ್ದೇನು ಅಂತಂದರೆ ವಯಸ್ಸಾದವ್ರಿಗೆ ತುಂಬ ಕಾಡುತ್ತೆ ಅಂತ. ಬಟ್ ಈಗ ನಾವು ನೋಡೋ ಹಾಗಿದ್ರೆ ಚಿಕ್ಕ ವಯಸ್ಸಿನಲ್ಲೂ ಕೂಡ ಮಂಡಿ ನೋವು ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು 18 to 30 ಈ ಒಂದು ಏಜ್ ಗ್ರೂಪಲ್ಲೂ ಮಂಡಿ ನೋವು ಕಾಣಿಸ್ತಾ ಇದೆ. ಸೊ ಏನೆಲ್ಲ ಒಂದು ಸಮಸ್ಯೆಗಳಿರ್ಬೋದು, ಸೊ ಅದರ ಜೊತೆಗೆ ಎಪಿಯಾನ್ ಪೇನ್ ರಿಲೀಫ್ ಸೆಂಟರ್ ಇದ್ರ ಬಗ್ಗೆ ಕೂಡ ನೀವು ಬ್ರೀಫ್ ಹಿಸ್ಟ್ರಿಯನ್ನು ಕೊಡೋ ಹಾಗಿದ್ರೆ. ಸರಿ, ಮೊದಲನೇದಾಗಿ ನಾನು ಎಪಿಯಾನ್ ಸಂಸ್ಥೆ ಬಗ್ಗೆ ಕೆಲವು ಮಾತುಗಳನ್ನ ಹಾಡ್ತೀನಿ. ಎಪಿಯಾನ್ ಸಂಸ್ಥೆ 2017ರಲ್ಲಿ ಸ್ಥಾಪನೆ ಆಯಿತು. ಇದರ ಸ್ಥಾಪಕರು ಬಂದು ಡಾಕ್ಟರ್ ಸುಧೀರ್ ದಾರ, ಆಮೇಲೆ ಉಪಸ್ಥಾಪಕರು ಬಂದು ಡಾಕ್ಟರ್ ಮೀನಲ್ ಚಂದ್ರ. ಎಪಿಯಾನ್ ಸಂಸ್ಥೆಯ ವಿಶೇಷತೆ ಏನಂದರೆ ಅದು ನಾನ್ ಸರ್ಜಿಕಲ್ ಆಗಿ ನೋವು ನಿವಾರಣೆ ಮಾಡುವಲ್ಲಿ ನೈಪುಣ್ಯತೆ ಪಡೆದಿದೆ. ಅಡ್ವಾನ್ಸ್ ರೀಜನರೇಟಿವ್ ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದು ನೈಪುಣ್ಯತೆ ಪಡೆದಿದೆ. ನಮ್ಮ ಶಾಖೆಗಳು ಹಲವಾರು ಭಾಗಗಳಲ್ಲಿದೆ. ಹೈದರಾಬಾದಲ್ಲಿ 2 ಶಾಖೆಗಳಿದೆ, ಚೆನ್ನೈಯಲ್ಲಿ 1 ಶಾಖೆ ಮತ್ತು ಬೆಂಗಳೂರಲ್ಲಿ 2 ಶಾಖೆ ಇದೆ. ಮೊದಲನೇ ಶಾಖೆ ಬಂದು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿದೆ. ಇನ್ನು 2ನೇ ಶಾಖೆ, ನನ್ನ ಶಾಖೆ, ಅದು ಸಹಕಾರ ನಗರಲ್ಲಿ ಈಗ ತಾನೇ ಶುರು ಆಗಿದೆ. ಈಗ ನೀವು ಕೇಳ್ದಂಗೆ ಕ್ವಶನು ಯಂಗ್ ಪೀಪಲಲ್ಲಿ ಯಾಕೆ ಬರ್ತಾ ಇದೆ ಅಂತ ಕೇಳ್ತಾ ಇದ್ದೀರಾ. ಈಗ ಮಂಡಿ ನೋವಿಗೆ ಹಲವಾರು ಕಾರಣಗಳಿರುತ್ತೆ. ಮಂಡಿ ನೋವು ಅಂದರೆ ಅದು ಕೇವಲ ಆಸ್ಟಿಯೋಆರ್ಥರೈಟಿಸ್ ಅಲ್ಲ. ಇವಾಗ ಯಂಗ್ ಪೀಪಲಲ್ಲಿ ಏನಕ್ಕೆ ಬರ್ತಾ ಇದೆ ಅಂದರೆ ಈಗ ಅದರಲ್ಲಿ 2 ಕ್ಯಾಟಗರಿ ಇರ್ತಾರೆ ಜನ. ಮೊದಲನೇ ಕ್ಯಾಟಗರಿ ಬಂದು ಹೆಚ್ಚಾಗಿ ವ್ಯಾಯಾಮ, ಜಿಮ್ಮು, ಈ ಸ್ಪೋರ್ಟ್ಸಲ್ಲಿ ಆಸಕ್ತಿ ಉಳ್ಳವರು. ಅವರು ಎರಾಬೇರಿ ಎಕ್ಸಸೈಸ್ ಮಾಡೋದೆಲ್ಲ ಮಾಡಿದಾಗ ಏನಾಗುತ್ತೆ, ವೇರ್ ಆ್ಯಂಡ್ ಟೇರ್ ಆಗುತ್ತೆ, ಆಯಿತಾ. ಈಗ ನಮ್ಮ ಮಂಡಿ ಏನಾದರೂ ತೊಗೊಂಡ್ರೆ, ಈಗ ಇದು ತೊಡೆಯ ಮೂಳೆ, ಇದು ಬಂದು ನಮ್ಮ ಕಾಲಿನ ಮೂಳೆ, ಇದು ಮಂಡಿ ಚಿಪ್ಪು. ಓಕೆ, ಇದನ್ನು ಸರಿಸಿದಾಗ ಏನಾಗುತ್ತೆ, ಇಲ್ಲಿ ಈ ಜಾಯಿಂಟ್ ಒಳಗಡೆ ಇದು ಕಾರ್ಟಿಲೇಜ್ ಅಂತ ಒಂದು ಇರುತ್ತೆ, ಇದರಲ್ಲಿ ಮತ್ತು ಇದರಲ್ಲಿ. ಆಮೇಲೆ ಒಳಗೆ ಮೆನಿಸ್ಕಸ್ ಅಂತ ಇರುತ್ತೆ, ACL PCL ಅಂತ ಇರುತ್ತೆ, ಆಮೇಲೆ ಸೈಡಲ್ಲಿ ಕೊಲ್ಯಾಟ್ರಲ್ ಲಿಗಮೆಂಟ್ಸ್ ಅಂತ ಇರುತ್ತೆ. ಇವೆಲ್ಲ ಏನು ಮಾಡುತ್ತೆ, ಸ್ಟೆಬಿಲಿಟಿ ಕೊಡುತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ಭಾಗದಲ್ಲಿ ಏನಾದರೂ ತೊಂದರೆ ಆದಾಗ ನಮಗೆ ನೋವು ಕಾಣಿಸ್ಕೊಡುತ್ತೆ. ಈಗ ಯಂಗ್ ಪೀಪಲಲ್ಲಿ ಅದನ್ನು ಹೇಳಿದಾಗ 2 ಕ್ಯಾಟಗರಿ ಇದ್ದಾರೆ ಅಂತ. ಮೊದಲನೇ ಕ್ಯಾಟಗರಿಯಲ್ಲಿ ಹೆಚ್ಚಾಗಿ ವ್ಯಾಯಾಮ ಮಾಡೋದ್ರಲ್ಲಿ ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ. ಮೆನಿಸ್ಕಲ್ ಇಂಜುರೀಸು, ಟೆಂಡನ್ ಇಂಜುರೀಸು, ಲಿಗಮೆಂಟ್ ಇಂಜುರೀಸು, ಮಸಲ್ ಇಂಜುರೀಸ್ ಇದೆಲ್ಲ ಆಗ್ತಾ ಇರುತ್ತೆ ಅವ್ರಿಗೆ. ಅದನ್ನು ಸರಿ ಬಡಿಸ್ಕೊಂಡೇ ಹೋದರೆ ಅವ್ರಿಗೆ ಮುಂದೆ ಆಸ್ಟಿಯೋಆರ್ಥರೈಟಿಸ್ ಅತಿ ವೇಗವಾಗಿ ಬರುತ್ತೆ. ಇನ್ನು 2ನೇ ಕ್ಯಾಟಗರಿಗೆ ಬಂದರೆ ವ್ಯಾಯಾಮ ಕಡಿಮೆ ಮಾಡ್ತಾರಲ್ಲ ಅಂಥವರು, ಕುಂತಲೇ ಜಾಸ್ತಿ ಕೆಲಸ ಮಾಡೋದು, ಆಮೇಲೆ ಪೌಷ್ಟಿಕತೆ ಇಲ್ದಿರೋ ಆಹಾರ ತೊಗೊಳ್ಳೋದು, ಇಂಥವರಲ್ಲಿ ತೂಕ ಹೆಚ್ಚಾಗ್ತಾ ಇರುತ್ತೆ. ಆ ತೂಕ ಹೆಚ್ಚಾಗ್ದಾಗ ಏನಾಗುತ್ತೆ, ಮಣ್ಣಿ ಮೇಲೆ ಭಾಳ ಭಾರ ಬೀಳುತ್ತೆ. ಭಾರ ಬಿದ್ದು ಈ ಕಾರ್ಟಿಲೇಜ್ ಅನ್ನೋ ಅಂಶ ಏನಾಗುತ್ತೆ, ಕ್ಷೀಣಿಸ್ತಾ ಬರುತ್ತೆ. ಅದಾದಾಗ ಅವ್ರಿಗೆ ಆಸ್ಟಿಯೋಆರ್ಥರೈಟಿಸ್ ಆಗುತ್ತೆ. ಓಕೆ, ಸೊ ಇವಾಗ ನಾವು ಮಂಡಿ ನೋವು ಬಗ್ಗೆ ಮಾತಾಡೋ ಹಾಗಿದ್ರೆ, ಮಂಡಿ ನೋವಿಗೆ ಫಾರ್ ಎಕ್ಸಾಂಪಲ್ ಇವಾಗ ಯಾರಿಗೋ ಒಬ್ರಿಗೆ ಮಂಡಿ ನೋವು ಬಂತು ಅಂತಂದರೆ ಯಾವುದೋ ಒಂದು ಪೇನ್ ರಿಲೀಫ್ ಟ್ಯಾಬ್ಲೆಟ್ ತೊಗೊಳ್ತಾರೆ, ಅಥವಾ ಒಂದು ಎಣ್ಣೆ ಹಾಕಿ ಮಸಾಜ್ ಮಾಡಿ ಬಿಟ್ಬಿಡ್ತಾರೆ. ದಟ್ ಇಸ್ ಟೆಂಪರರಿ ಸೊಲ್ಯೂಷನ್. ಹೌದು. ಬಟ್ ಪರ್ಮನೆಂಟ್ ಆಗಿ ನನಗೆ ಇದ್ರ ಸವಾಸನೇ ಬೇಡಪ್ಪ ಅಂತ ಹೇಳಿ ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಂದರೆ ಆ ಥರದ್ದು ಏನಾದರೂ ಒಂದು ಫೆಸಿಲಿಟಿ ಲಭ್ಯ ಇದೆಯಾ ಅಂತ ಎಪಿಯಾನ್ ಪೇನ್ ರಿಲೀಫ್? ಪರ್ಮನೆಂಟ್ ಅಂದರೆ ಅದೇ ಲಾಂಗ್ ಟರ್ಮ್ ರಿಲೀಫ್ ಅಂತ ಹೇಳ್ತೀವಿ ನಾವು. ಮೊದಲೆಲ್ಲ ಏನಾಗ್ತಿತ್ತು, ಈಗ ಆಸ್ಟಿಯೋಆರ್ಥರೈಟಿಸ್ ವಿಷಯಕ್ಕೆ ಬಂದರೆ ನಾವು ಅದರಲ್ಲಿ ಹಲವಾರು ಸ್ಟೇಜಸ್ ಇದೆ. ಮೊದಲನೇ ಸ್ಟೇಜಸ್ಸಲ್ಲಿ ಏನಾಗ್ತಿತ್ತು, ಫಿಸಿಯೋಥೆರಪಿ, ಪೇನ್ ಕಿಲ್ಲರ್ ಕೊಟ್ಟು ಅದನ್ನು ಮುಂದೂಡ್ತಾ ಇದ್ರು. ಅದು ತಾತ್ಕಾಲಿಕವಾಗಿ ಮಾತ್ರ ನೋವು ನಿವಾರಣೆ ಮಾಡ್ತಿತ್ತು. ಆಮೇಲೆ ಕೊನೆ ಸ್ಟೇಜಿಗೆ ಬಂದಾಗ ಡೈರೆಕ್ಟ್ ಸರ್ಜರಿ ಅಂತ ಹೇಳ್ತಾ ಇದ್ರು. ಬಟ್ ಈಗ ಆ ಥರ ಇಲ್ಲ. ಸುಮಾರು 1-1.5 ದಶಕಗಳಿಂದ ಏನಾಗ್ತಾ ಇದೆ, PRP ಅನ್ನೋ ಒಂದು ಅಸ್ತ್ರ ಇದೆ ನಮ್ಮಲ್ಲಿ. ಇದು ಹೇಗೆ ಅಂದರೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾನ ಎಲ್ಲಿ ಉಣ್ಣಾಗಿದೆಯೋ ಅಥವಾ ಎಲ್ಲಿ ಟೇರ್ ಆಗಿದೆಯೋ ಅಲ್ಲಿ ನಾವು ಕೊಟ್ಟಾಗ ಏನಾಗುತ್ತೆ, ಅದು ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕೇಳ್ದಂಗೆ ಎಲ್ಲ ಈ ಕಂಡೀಷನ್ಸಲ್ಲೂ ಅದು ಕೆಲಸ ಮಾಡುತ್ತೆ ಅದು. ಓಕೆ, ಸೊ PRP ಥೆರಪಿ ಬಗ್ಗೆ ಮಾತಾಡೋದಾಗಿದ್ರೆ ನೀವು ಹೇಳ್ತಾ ಇದ್ರಿ, ಐ ಥಿಂಕ್ ಅದು ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಆಗಿರುತ್ತೆ ಮಂಡಿ ನೋವಿಗೆ ಅಂತ ಹೇಳಿ. ಸೊ ಎಕ್ಸಾಕ್ಟಾಗಿ ಏನಾಗುತ್ತೆ ಸರ್ PRP ಥೆರಪಿ ಅಂತಂದರೆ, ಅಥವಾ ಈ ಒಂದು ಟ್ರೀಟ್ಮೆಂಟ್ನಲ್ಲಿ ಒಬ್ಬ ರೋಗಿಗೆ ಯಾವೆಲ್ಲ ಥರದ ಒಂದು ಚಿಕಿತ್ಸೆ ಕೊಡಲಾಗುತ್ತೆ, ಅಥವಾ ಈ ಟೈಪ್ ಆಫ್ ಟ್ರೀಟ್ಮೆಂಟ್ ಯಾಕೆ ಪ್ರಿಫರ್ ಮಾಡ್ತಾರೆ ಅಂತ? ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಿರೋಂಗೆ
ಇದು ನೀ ಮಾಡೆಲ್ ಬಂದು ಈ ಮೂಳೆಗಳ ಬಗ್ಗೆ ಮೊದಲೇ ಹೇಳಿದ್ದೀನಿ ನಿಮಗೆ. ಈ ನೀಲಿ ಕಲರ್ ಇರೋದು ಬಂದು ಕಾರ್ಟಿಲೇಜ್ ಅಂತ. ಈಗ ನೋಡಿ, ನಾರ್ಮಲ್ ನೀಯಲ್ಲಿ ಯಾವುದೇ ರೀತಿಯ ಗಾಯ ಇಲ್ಲ ಅಥವಾ ಊನ ಇಲ್ಲ. ಸೊ ಇದು ಕ್ಲೀನ್ ಆಗಿದೆ. ಇದು ನಾರ್ಮಲ್ ಕಾರ್ಟಿಲೇಜು. ಬಟ್ ಏಜ್ ಆಗ್ತಿದ್ದಂಗೆ ಏನಾಗುತ್ತೆ, ಅದು ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ಷೀಣಿಸ್ತಾ ಬರುತ್ತೆ. ಆವಾಗ ಈಗ ಅರ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಕ್ಷೀಣಿಸಿರುತ್ತೆ ಯಾವುದೋ ಒಂದು ಭಾಗದಲ್ಲಿ, ಮಾಡ್ರೇಟ್ ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಕ್ಷೀಣಿಸುತ್ತೆ, ಇನ್ನು ಸಿವಿಯರಲ್ಲಿ ಬಹಳಷ್ಟು ಕಾರ್ಟಿಲೇಜ್ ಹೋಗಿರುತ್ತೆ. ಇವಾಗ ನಮ್ಮ ಉದ್ದೇಶ ಏನಂದರೆ PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ನಮ್ಮ ದೇಹದಲ್ಲೇ ಇರುತ್ತೆ. ಅದು ಆಯಿತಾ, ನಮ್ಮ ದೇಹದಲ್ಲಿ ರಕ್ತದಲ್ಲಿ ಹಲವಾರು ಕಣಗಳಿರುತ್ತೆ, ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಅಂತ. ಈಗ ಪ್ಲೇಟ್ಲೆಟ್ಸ್ ಬಗ್ಗೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದರೆ, ನಾವು ಪ್ಲೇಟ್ಲೆಟ್ಸಲ್ಲಿ ಹಲವಾರು ಅಂಶಗಳಿರುತ್ತೆ. ಆ ಅಂಶಗಳನ್ನು ನಾವು ಗ್ರೋತ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಈಗ ಸಾಮಾನ್ಯವಾಗಿ ಏನಾದರೂ ಕಟ್ಟಾದರೆ ನಮ್ಮ ಸ್ಕಿನ್ ಮೇಲೆ ಅದು ಕ್ಲಾಟ್ ಆಗುತ್ತಲ್ಲ, ಅದು ಪ್ಲೇಟ್ಲೆಟಿಂದನೇ ಸಾಧ್ಯ ಆಗೋದು. ಹಾಗೆ ಇಲ್ಲಿ ಏಟಾದಾಗ ಏನಾಗುತ್ತೆ ಅಥವಾ ಗಾಯ ಆದಾಗ, ನ್ಯಾಚುರಲ್ ಆಗೆಲ್ಲ ಆದಾಗ, ಆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋದನ್ನು ನಾವು ಅಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಅಲ್ಲಿ ಇಂಜೆಕ್ಟ್ ಮಾಡಿದಾಗ ಏನಾಗುತ್ತೆ, ಅದು ಹಲವಾರು ಗ್ರೋತ್ ಫ್ಯಾಕ್ಟರ್ಸ್ನ ರಿಲೀಸ್ ಮಾಡುತ್ತೆ. ನೋಡಿ, ಈ ಸೆಲ್ಸ್, ಈ ಕಾರ್ಟಿಲೇಜಲ್ಲಿ ಕಾಂಡ್ರೋಸೈಟ್ಸ್ ಅಂತ ಸೆಲ್ಸ್ ಇರ್ತವೆ. ಆ ಗ್ರೋತ್ ಫ್ಯಾಕ್ಟರ್ಸು ಆ ಕಾಂಡ್ರೋಸೈಟ್ಸ್ಗೆ ಏನು ಪುಷ್ಟಿ ಬೇಕೋ ಅದು ಕೊಟ್ಟು ಅದು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ PRPಯ ಒಂದು ಗುಣ. ಓಕೆ. ಆ್ಯಂಡ್ ಈಗ ಸರ್, PRP ಥೆರಪಿ ಬಗ್ಗೆ ಅಥವಾ ಈ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಎಷ್ಟೊಂದು ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನಂದರೆ, ಇದು ಮತ್ತೆ ಮತ್ತೆ ರಿಪೀಟ್ ಮಾಡಬೇಕಾಗ್ಬೋದು, ಇದರಿಂದ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಈ ಥರ ಎಲ್ಲ ಒಂದು ಮಿಸ್ಕನ್ಸೆಪ್ಷನ್. ಸೊ ಅಂಥ ಒಂದು ಮಿಸ್ಕನ್ಸೆಪ್ಷನನ್ನು ದೂರ ಮಾಡಲಿಕ್ಕೆ ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ಏನು ಸರ್? PRP ಟ್ರೀಟ್ಮೆಂಟ್ ಯಾಕೆ ಸೇಫ್, ಯಾಕೆ ಜನ ಇದನ್ನು ಆಪ್ಟ್ ಮಾಡ್ಕೊಳ್ಬೇಕು ಅಂತ? ಈಗ ಅದೊಂದು ತಪ್ಪು ತಿಳುವಳಿಕೆ ಇದೆ, ಇದು ಕೆಲಸ ಮಾಡೋದಿಲ್ಲ ಅಂತ. ಯಾಕಂದರೆ ಅದು ಹೊಸ ಪೇಷಂಟ್ಸ್ಗೆ ಹೊಸ ಟೈಪ್ ಆಫ್ ಟ್ರೀಟ್ಮೆಂಟ್ ಅದರಿಂದ ಅವ್ರಿಗೆ ಆತಂಕ ಸಹಜ ಆಗೋದು. ಈಗ ನೀವು ಹೇಳ್ದಂಗೆ ಇದು ಮತ್ತೆ ಮತ್ತೆ ಮಾಡಬೇಕಾಗುತ್ತೆ ಅಂತ ಹೇಳ್ತಿರಲ್ಲ, ಅದು ಕೆಲವು ಪೇಷಂಟ್ಸಲ್ಲಿ ಬಹಳ ಡ್ಯಾಮೇಜ್ ಆಗಿರೋರು. ಮತ್ತು ಇನ್ನೊಂದೇನಂತಂದರೆ, ಎಲ್ರಿಗೂ ವರ್ಕ್ ಆಗಲ್ಲ ಅನ್ನುವಂಥ ಒಂದು ಮಿಸ್ಕನ್ಸೆಪ್ಷನ್ ಕೂಡ ಇದೆ. ಇಲ್ಲ, ಸೊ ಅದ್ರ ಬಗ್ಗೆ ಕ್ಲಾರಿಫೈ ಮಾಡೋ ಹಾಗೆ. ಇದು ಯಾಕಂದರೆ ಯಾಕೆ ವರ್ಕ್ ಆಗಲ್ಲ ಅಂತಲ್ಲ, ಎಲ್ಲರಿಗೂ ವರ್ಕ್ ಆಗುತ್ತೆ. ಯಾಕಂದರೆ ಇದು ನಮ್ಮ ದೇಹದ್ದೇ ಕಣಗಳು, ನಮ್ಮ ದೇಹದಲ್ಲಿ ಇರೋ ಪ್ಲೇಟ್ಲೆಟ್ಸ್ನೇ ಕೊಡ್ತಾ ಇರೋದ್ರಿಂದ ಕೆಲಸ ಮಾಡೇ ಮಾಡುತ್ತೆ. ಓಕೆ. ಸೊ ಅದರಲ್ಲಿ ಯಾವ ಡೌಟೇ ಇಲ್ಲ. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಪೇಷಂಟ್ ಏನಾದರೂ ಈ PRP ಥೆರಪಿ ತೊಗೊಳ್ಬೇಕು ಅಂತ ಹೇಳಿ ಇಪಿಯಾನ್ ಪೇನ್ ಸೆಂಟರ್ಗೆ ಬಂದರೆ, ಸೊ ಆತ ಯಾವೆಲ್ಲ ಪ್ರೊಸೀಜರ್ಗಳನ್ನ ಅಂಡರ್ಗೋ ಮಾಡಬೇಕು, ಯಾವೆಲ್ಲ ಪ್ರೊಸೀಜರ್ಗೆ ತನ್ನನ್ನು ತಾನು ಒಟ್ಕೊಳ್ಬೇಕು ಅಂತ ಸರ್ ಹೆಂಗಿರುತ್ತೆ? ಒಂದು ಫಾರ್ ಎಕ್ಸಾಂಪಲ್, ನಾನೊಬ್ಬ ರೋಗಿಯಾಗಿ ಹಾಸ್ಪಿಟಲ್ಗೆ ಬಂದರೆ ಆ ಮೊಮೆಂಟಿಂದ ನನ್ನ ಪೇಯ್ನ್ ರಿಲೀಫ್ ಆಗೋವರೆಗೂ ಕೂಡ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಯಾವೆಲ್ಲ ಪ್ರೊಸೀಜರ್ ಇರುತ್ತೆ? ಓಕೆ, ಸರಿ. ಇವಾಗ ನೀವು ನಮ್ಮ ಸೆಂಟ್ರಿಗೆ ಬಂದರೆ ಏನು ಮಾಡ್ತೀವಿ, ನಾವು ಮೊದಲು ನಿಮ್ಮ ಮೆಡಿಕಲ್ ಹಿಸ್ಟ್ರಿನ ತಗೋತೀವಿ. ಅಂದರೆ ಸಪೋಸ್ ನೀವು ಇವಾಗ ಮಂಡಿ ನೋವಿಂದ ಬಂದಿದ್ದೀರಾ ಅಂದ್ಕೊಳ್ಳಿ. ನಿಮಗೆ ಮಂಡಿ ನೋವು ಎಷ್ಟು ವರ್ಷದಿಂದ ಇದೆ, ಮಂಡಿ ನೋವು ಏಟೇನಾದರೂ ಆಗಿತ್ತಾ, ಯಾವ ಔಷಧಿ ತೊಗೋತಾ ಇದ್ರಿ, ಈ ಮಂಡಿ ನೋವಿಂದ ನಿಮಗೆ ಬೇರೆ ಚಟುವಟಿಕೆಗಳು ಮಾಡೋಕ್ಕೆ ಏನಾದರೂ ತೊಂದರೆ ಆಗ್ತಿದೆಯಾ, ಅಂದರೆ ಎಷ್ಟು ದೂರ ನಡಿಬೋದು ನೀವು, ನಿಮ್ಮ ಮೆಟ್ಲತ್ತಕ್ಕೆ ಏನಾದರೂ ತೊಂದರೆ ಆಗ್ತಿದೆಯಾ, ಕೆಳಗಡೆ ಕೂತ್ಕೊಳ್ಳೋಕೆ ತೊಂದರೆ ಆಗ್ತಿದೆಯಾ, ನಿದ್ದೆ ಎಫೆಕ್ಟ್ ಆಗ್ತಿದೆಯಾ ಅಂತ ಈ ಎಲ್ಲ ವಿಷಯಗಳನ್ನು ನಾವು ಕಲೆಕ್ಟ್ ಮಾಡ್ಕೋತೀವಿ. ಅದಾದ ನಂತರ ಅವ್ರಿಗೆ ಬೇರೆ ಕಾಯಿಲೆಗಳು ಇರಬಹುದು, ಲೈಕ್ BP, ಶುಗರು, ಮತ್ತು ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಇವೆಲ್ಲ ಇರ್ಬೋದು. ಇದನ್ನೆಲ್ಲ ವಿಚಾರಿಸಿ ನಾವು ಏನು ಮಾಡ್ತೀವಿ, ಅವರಿಗೆ ಒಂದು ಮೆಡಿಕಲ್ ಹಿಸ್ಟ್ರಿ ಅಂತ ಕಲೆಕ್ಟ್ ಮಾಡ್ಕೋತೀವಿ. ಓಕೆ. ಅದಾದ ನಂತರ ಕೆಲವು ಟೆಸ್ಟನ್ನು ಮಾಡ್ತೀವಿ, ಬೇಸಿಕ್ ಟೆಸ್ಟ್, ಅಂದರೆ ಪ್ಲೇಟ್ಲೆಟ್ ಕೌಂಟ್ಸು ಮತ್ತು ಕೋಆಗುಲೇಷನ್ ಪ್ರೊಫೈಲ್ ಇಂಥದ್ದೆಲ್ಲ ಮಾಡಿ ನಮ್ಮಲ್ಲಿ ಒಂದು ಸ್ಕ್ಯಾನ್ ಮಾಡ್ತೀವಿ ನಾವು. ಈ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಏನು ಮಾಡ್ತೀವಿ ಅಂದರೆ, ಈಗ ಕಾರ್ಟಿಲೇಜ್ ಎಷ್ಟು ದಪ್ಪ ಇದೆ ಅನ್ನೋದನ್ನು ನಾವು ಕಂಡುಕೊಳ್ತೀವಿ ಅದರಲ್ಲಿ. ಅದಷ್ಟು ಮಾತ್ರ ಅಲ್ಲ, ಈಗ ಈ ಮೆನಿಸ್ಕಸಲ್ಲಿ ಏನಾದರೂ ತೊಂದರೆ ಇದೆಯಾ, ಲಿಗಮೆಂಟ್ಸಲ್ಲಿ ಏನಾದರೂ ತೊಂದರೆ ಇದೆಯಾ, ಟೆಂಡೆನ್ಸಲ್ಲಿ ಏನಾದರೂ ತೊಂದರೆ ಇದೆಯಾ, ಅದೆಲ್ಲ ಗೊತ್ತಾಗುತ್ತೆ. ಹಾಗೆ ನೀರೇನಾದರೂ ತುಂಬ್ಕೊಂಡಿದೆಯಾ, ಅಡ್ವಾನ್ಸ್ ನೀರು ತುಂಬಿಕೊಳ್ಳುವಂಥ ಸಾಧ್ಯತೆಯೂ ಇರುತ್ತೆ ಸರ್? ಅಡ್ವಾನ್ಸ್ ಸ್ಟೇಜಸಲ್ಲಿ ಆಗುತ್ತೆ. ಓಕೆ. ಸೊ ಅದ್ರಲ್ಲಿ ತುಂಬ್ಕೊಂಡಿದೆಯಾ ಅದೆಲ್ಲ ಕಾಣಿಸುತ್ತೆ ನಮಗೆ. ಅದೊಂಥರ ಕಾಂಪ್ರಿಹೆನ್ಸಿವ್ ಟೆಸ್ಟ್ ಇದ್ದಂಗೆ, ಹಲವಾರು ವಿಷಯಗಳು ಗೊತ್ತಾಗುತ್ತೆ ನಮಗೆ. ಬರೀ ಕಾರ್ಟಿಲೇಜ್ ಮಾತ್ರ ಅಲ್ಲ, ಹಲವಾರು ವಿಷಯಗಳು ಗೊತ್ತಾಗುತ್ತೆ ನಮಗೆ ಇದರಲ್ಲಿ. ರೈಟ್. ಸೊ ಈಗ ಮತ್ತೊಂದು ಸರ್, ಈಗ PRP ಟ್ರೀಟ್ಮೆಂಟ್ ನಾನು ತಗೊಂಡಿದ್ದ ತಕ್ಷಣವೇ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋ ಒಂದು ಹೈಪೋಥೆಟಿಕಲ್ ಸಿಚುವೇಶನ್, PRP ಟ್ರೀಟ್ಮೆಂಟ್ ತೊಗೊಂಡಿದ್ದ ತಕ್ಷಣ ನಾನು ನೆಕ್ಸ್ಟ್ ದಿನನೇ ಜಾಗಿಂಗ್ ಹೋಗ್ಬೋದಾ, ಅಥವಾ ಯಾವೆಲ್ಲ ಪ್ರಿಕಾಷನರಿ ಮೆಷರ್ಸನ್ನು ಟ್ರೀಟ್ಮೆಂಟ್ ಆದಮೇಲೆ ಒಬ್ಬ ರೋಗಿ ಫಾಲೋ ಮಾಡಬೇಕು ಅಂತ? ನಿಮ್ಮ ಟ್ರೀಟ್ಮೆಂಟ್ ತೊಗೊಂಡಿದ್ದ ತಕ್ಷಣ ಜಾಗಿಂಗ್ ಹೋಗಬಾರ್ದು, ಯಾಕಂದರೆ ಒತ್ತಡ ಜಾಸ್ತಿ ಆಗಬಾರ್ದು. ಯಾಕಂದರೆ ಈ ಪ್ರಾಬ್ಲಮ್ ಬಂದಿರೋದ್ರೆ, ಆಸ್ಟಿಯೋಆರ್ಥರೈಟಿಸ್ ವಿಷಯವಾಗಿ ಮಾತಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಬಂದಿರೋದೇ ಜಾಸ್ತಿ ಒತ್ತಡ ಹಾಕಿ. ಸೊ PRPಗೆ ನೋಡಿ ಇಷ್ಟು ಸೆಷನ್ಸ್ ಅಂತ ಇರುತ್ತೆ, 2, 3, 4 ಸೆಷನ್ಸ್ ಅಂತ ಇರುತ್ತೆ. ಆ ಸೆಷನ್ಸ್ ಮುಗಿಯೋವರೆಗೂ ಏನಾಗುತ್ತೆ, ನಾವು ನಿಮಗೆ ಕೆಲವು ಜೀವನ ಶೈಲಿಯ ಬದಲಾವಣೆಗಳನ್ನ ಹೇಳ್ಕೊಡ್ತೀವಿ. ಅಂದರೆ ಹೆಚ್ಚಾಗಿ ನಿಂತ್ಕೊಂಡೇ ಇರೋದು, ಹೆಚ್ಚಾಗಿ ಓಡಾಡ್ಕೊಂಡು ಇದು ಮೆಟ್ಲತ್ತದೇ ಇರೋದು, ಕೆಳಗಡೆ ಕೂರಲೇಬಾರ್ದು, ಇಂಥ ಒಂದು ಬದಲಾವಣೆಗಳನ್ನ ನಿಮಗೆ ಹೇಳ್ಕೊಡ್ತೀವಿ ನಾವು. ಸೊ ಅದನ್ನು ಪಾಲಿಸಿದ್ರೆ ನೀವು ಒಳ್ಳೆ ರಿಲೀಫ್ ಸಿಗುತ್ತೆ ನಿಮಗೆ. ಓಕೆ ಸರ್, ಜಸ್ಟ್ ಆ್ಯಸ್ ಅ ವ್ಯೂವರ್ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು ನಿಮಗೆ, PRP ಅಥವಾ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಥವಾ ಒಂದು ಈ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಅದೆಲ್ಲ ನಾವು ಕೇಳಿದಾಗ, ಓಕೆ, ಸೊ ಯೂಶಲಾಗಿ ಒಬ್ಬ
ಕಾಮನ್ ಮ್ಯಾನ್ಗೆ ಏನು ಅನ್ಸುತ್ತೆ ಅಂದರೆ ಇದೆಲ್ಲ ತುಂಬ ಕಾಸ್ಟ್ಲಿ ಟ್ರೀಟ್ಮೆಂಟ್ಗಳಾಗಿರ್ತಾವಪ್ಪ, ಅದ್ರ ಬದಲು ನಾವು ನಾರ್ಮಲ್ ಟ್ಯಾಬ್ಲೆಟಲ್ಲೇ ವಾಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿಗೂ ಎಷ್ಟೋ ಜನ ಟ್ಯಾಬ್ಲೆಟ್ ನುಂಗಿ ಪೇನ್ ರಿಲೀಫ್ ಟ್ಯಾಬ್ಲೆಟ್ಗಳನ್ನ ತೊಗೊಂಡೇ ಅದು ರಿಲೀಫ್ ಪಡ್ಕೊಳ್ತಿದ್ದಾರೆ, ಬಟ್ ಟೆಂಪ್ರರಿ ಅದು. ಸೊ PRP ಟ್ರೀಟ್ಮೆಂಟ್ನ ಖರ್ಚು ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ ಐ ಥಿಂಕ್ ಜನಕ್ಕೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಇಲ್ಲ ನಾವು ಕೂಡ ಇದನ್ನು ಅಫೋರ್ಡ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಬರಬೇಕು. ಸೊ ಹಾಗಾಗಿ PRP ಟ್ರೀಟ್ಮೆಂಟ್ನ ಕಾಸ್ಟ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ ಎಫೆಕ್ಟಿವ್ ಆಗಿದೆಯಾ, ಎಕನಾಮಿಕಲ್ ಆಗಿದೆಯಾ? ಹೌದು, ಓವರಾಲ್ ಟ್ರಾನ್ಸ್ಫರ್ ಮಾಡಿದ್ರೆ ಈಗ ಟ್ಯಾಬ್ಲೆಟ್ಸ್ ಅಂದರೆ ಡೈಲಿ ತೊಗೊಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಈಗ ನಿಮಗೆ 2 ವರ್ಷ ಪ್ರಾಬ್ಲಮ್ ಇದೆ ಅಂದರೆ 2 ವರ್ಷನೂ ತೊಗೊಬೇಕಾಗುತ್ತೆ. ಅದು ಖರ್ಚು ಹೆಚ್ಚಾಗದೇ ಇರ್ಬೋದು, ಆದರೆ ನಿಮ್ಮ ಆರೋಗ್ಯಕ್ಕೆ ಬಹಳ ಹಾನಿಕಾರಕ. ಆ್ಯಂಡ್ ಸೈಡ್ ಎಫೆಕ್ಟ್ ಲಿವರ್, ಕಿಡ್ನಿ, ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಆಮೇಲೆ ಅದು ಒಳಗಡೆ ಇರೋ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಿಲ್ಲ, ಅದು ಬರೀ ನೋವನ್ನು ಮಾತ್ರ ನೋಡ್ಕೊಳ್ಳುತ್ತೆ. ಬಟ್ PRPಯಲ್ಲಿ ಏನಾಗುತ್ತೆ ಅಂದರೆ ಒಳಗಡೆ ಏನು ತೊಂದರೆ ಇದೆಯೋ ಅದನ್ನು ಅಡ್ರೆಸ್ ಮಾಡುತ್ತೆ ಅದು. ಸೊ ಇದು ಲಾಂಗ್ ಟರ್ಮ್ ರಿಲೀಫ್ ಆಗುತ್ತಲ್ಲ ನಿಮಗೆ, ಅದರಿಂದ ನಿಮಗೆ ಖರ್ಚು ಅಷ್ಟು ಹೆಚ್ಚಾಗಿ ಆಗ್ತಿಲ್ಲ ನಿಮಗೆ. ಓಕೆ. ಸೊ ಈಗ PRP ಟ್ರೀಟ್ಮೆಂಟ್ನ ನಾವು ಪಕ್ಕಕ್ಕಿಟ್ಟು ಮಾತಾಡೋ ಹಾಗಿದ್ರೆ ಸರ್, ಈಗ 18 ವರ್ಷದಿಂದ 25-30 ವರ್ಷದವ್ರಿಗೆ ಲಾಂಗ್ ಟರ್ಮಲ್ಲಿ ನಿಮಗೆ ಮಂಡಿ ನೋವು ಕಾಣಿಸ್ಕೊಳ್ಬಾರ್ದು ಅಂತಂದರೆ ಅವ್ರು ಯಾವ್ಯಾವ ಥರ ಒಂದು ಕೇರನ್ನು ತಗೊಳ್ಬೋದು, ಯಾವ್ಯಾವ ಥರ ಒಂದು ಎಫೆಕ್ಟಿವ್ ಕೇರ್ಗಳನ್ನ ತಗೊಂಡಾಗ ಅವರ ಮಂಡಿ ನೋವು ಅಟ್ಲೀಸ್ಟ್ ಪ್ರೊಲಾಂಗ್ ಆಗಬಹುದು ಅನ್ನುವಂಥ ಟಿಪ್ಸ್ ನಿಮ್ಮ ಕಡೆಯಿಂದ ಅವ್ರಿಗೆ ಏನಾದರೂ ಕೊಡ್ಬೋದಾ? ಸಾಮಾನ್ಯವಾಗಿ ಈಗ ಯಂಗ್ಸ್ಟರ್ಸಲ್ಲಿ ಮಂಡಿ ನೋವು ಬರೋದು ಹೇಳ್ದಂಗೆ ನಾನು ಮೆನಿಸ್ಕಲ್ ಟೇರ್ಸು, ಟೆಂಡನ್ ಟೇರ್ಸು ಅಥವಾ ಲಿಗಮೆಂಟ್ ಇಂಜುರಿಯಿಂದ ಇವಾಗ ಆ ಥರ ಆಗದೇ ಇರೋಂಗೆ ನಾವು ನೋಡ್ಕೊಬೇಕು. ಮೊದಲನೇದಾಗಿ ಈಗಿನ ಯುವಕರಲ್ಲಿ ಏನಾಗ್ತಿದೆ, ತೂಕ ಹೆಚ್ಚಾಗ್ತಿದೆ. ಯಾಕಂದರೆ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಆ ಕಾರಣದಿಂದ ಪ್ಲಸ್ ಅಪೌಷ್ಟಿಕ ಆಹಾರ ತಿನ್ನೋದ್ರಿಂದ ತೂಕ ಆಗ್ತದೆ. ಫಸ್ಟ್ ತೂಕನ ನಾವು ಕಡಿಮೆ ಮಾಡ್ಕೊಬೇಕು. ಓವರ್ ವೇಟ್ ಅಥವಾ ಒಬಿಸಿಟಿ ಕಡೆ ಬಾಲಿದ್ರೆ ಆಸ್ಟಿಯೋಆರ್ಥರೈಟಿಸ್ ಮತ್ತು ಬೇರೆ ತೊಂದರೆಗಳು ಬೇಗ ಬರುತ್ತೆ. ಸೊ ತೂಕನ ಕಡಿಮೆ ಮಾಡ್ಕೊಬೇಕು. ಇನ್ನೊಂದು ವ್ಯಾಯಾಮ ಬಹಳ ಮುಖ್ಯ. ದಿನಾಲೂ ಯಾವುದಾದ್ರೂ ಒಂದು ವ್ಯಾಯಾಮ ಅಂದರೆ ಬಹಳ ಸ್ಟ್ರೈನ್ ಆಗುವಂಥ ವ್ಯಾಯಾಮ ಅಲ್ಲ, ಜಾಗಿಂಗು, ಸೈಕ್ಲಿಂಗು, ಇಂಥದ್ದು ಮೈಲ್ಡ್ ಎಕ್ಸಸೈಸಸ್ ಇಂಥದ್ದು ಮಾಡ್ಕೊಂಡಿದ್ರೆ ಈ ಓವರಾಲ್ ಹೆಲ್ತ್ಗೆ ಮಾತ್ರ ಅಲ್ಲ, ಈ ಜಾಯಿಂಟ್ಸ್ ಕೂಡ ಒಳ್ಳೆ ಇದು ಅಂಶಗಳು ಸಿಗುತ್ತೆ ಅದಕ್ಕೆ. ಸೊ ಆಮೇಲೆ ಟ್ರೈನಿಂಗ್ ಇಲ್ಲದೆ ಇವಾಗ ಜಿಮ್ ಹೋಗೋರು, ಸ್ಪೋರ್ಟ್ಸ್ ಮಾಡೋರನ್ನ ಅದನ್ನು ಅವರು ತಡೆ ಹಾಕಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಐ ಥಿಂಕ್ ಡಾಕ್ಟರ್ ಹೇಳಿದ್ದನ್ನು ನೀಟಾಗಿ ಫಾಲೋ ಮಾಡಿದ್ರೆ ಮಂಡಿ ನೋವು ಚಿಕ್ಕ ವಯಸ್ಸಿಗೆ ಏನು ಬರುತ್ತೆ ಅದನ್ನು ಒಂದು ಸ್ವಲ್ಪ ಪ್ರೊಲಾಂಗ್ ಮಾಡಿ ಒಂದು 45-50 ವರ್ಷಕ್ಕೆ ನಾವು ಪೋಸ್ಟ್ಪೋನ್ ಮಾಡ್ಬೋದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಸೊ ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್ ಒಂದು ಡಾಕ್ಟರ್ ಆಗಿರುವಂಥ ಚೀಫ್ ಪೇನ್ ಸ್ಪೆಷಲಿಸ್ಟ್ ಆಗಿರುವಂಥ ಡಾಕ್ಟರ್ ಶ್ರೀಹರ್ಷ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ಸೊ ಇನ್ನಷ್ಟು ವಿಷಯಗಳನ್ನ ರಿಲೇಟೆಡ್ ಟು PRP ಟ್ರೀಟ್ಮೆಂಟ್ ನಾವು ಪಡ್ಕೊಳ್ತೀವಿ. ಮತ್ತು ನಾವು ಮಾತಾಡ್ತಾ ಇದ್ದೀವಿ ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್ ಸಹಕಾರ ನಗರ, ಇದರ ಚೀಫ್ ಪೇನ್ ಸ್ಪೆಷಲಿಸ್ಟ್ ಆಗಿರುವಂಥ ಡಾಕ್ಟರ್ ಶ್ರೀಹರ್ಷ ಅವ್ರ ಜೊತೆಗೆ. ಸರ್, ಈಗ PRP ಟ್ರೀಟ್ಮೆಂಟ್ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದ್ವಿ. ಸೊ PRP ಟ್ರೀಟ್ಮೆಂಟ್ನಲ್ಲಿನ ಪ್ರೋಸೆಸ್ ಯಾವ ಥರ ಇರುತ್ತೆ ಕ್ಲಿನಿಕ್ನಲ್ಲಿ, ಅದು ಕೂಡ ತಿಳ್ಕೊಳ್ಳೋದಕ್ಕೆ ನನಗೆ ಕುತೂಹಲ ಆಗಿದೆ. ಸೊ ಇದ್ರ ಬಗ್ಗೆ ಹೇಳೋ ಆಗಿದೆ ಸರ್. ಈಗ PRP ಟ್ರೀಟ್ಮೆಂಟ್ ಪ್ರಾಸೆಸ್ ಬಗ್ಗೆ ಹೇಳ್ತೀನಿ ನಾನು. ಈಗ PRPನ ಹೇಗೆ ತೊಗೋತೀವಂತ, ಮೊದಲು ಈಗ ಪೇಷಂಟ್ ಅಡ್ಮಿಟ್ ಆದಮೇಲೆ ಏನು ಮಾಡ್ತೀವಿ, ಅವ್ರದ್ದೇ ರಕ್ತ ತೊಗೋತೀವಿ. ಒಂದು 20-30 ml ರಕ್ತ ತೊಗೊಂಡು ಅದನ್ನು ಒಂದು ಸ್ಪೆಷಲ್ ಟ್ಯೂಬ್ಸಲ್ಲಿ ಹಾಕ್ತೀವಿ. ಆ ಟ್ಯೂಬ್ಸ್ನ ಏನು ಮಾಡ್ತೀವಿ, ಒಂದು ಸೆಂಟ್ರಿಫ್ಯೂಜ್ ಅನ್ನೋ ಮಷೀನ್ ಇರುತ್ತೆ, ಅದರಲ್ಲಿ ಸ್ಪಿನ್ ಮಾಡ್ತೀವಿ. ಇಷ್ಟು ನಿಮಿಷ ಇಷ್ಟು ರೇಟಲ್ಲಿ ಸ್ಪಿನ್ ಮಾಡ್ತೀವಿ. ಸ್ಪಿನ್ ಮಾಡಿದಾಗ ಏನಾಗುತ್ತೆ, ಇವಾಗ ರಕ್ತದಲ್ಲಿರುವ ಬೇರೆ ಬೇರೆ ಕಣಗಳು ಬೇರ್ಪಡೆ ಆಗುತ್ತೆ. ಅಂದರೆ ಇವಾಗ ಆ ಟ್ಯೂಬ್ ತೊಗೊಂಡ್ರೆ ನೀವು ಕೆಳಗಡೆ ಕೆಂಪು ರಕ್ತ ಕಣಗಳಿರುತ್ತೆ, ಅದರ ಮೇಲೆ ಬಫಿಕೋಟ್ ಅಂತ ಇರೋದು, ಅದು ಬಿಳಿ ರಕ್ತ ಕಣಗಳು, ಅದರ ಮೇಲೆ ಪ್ಲಾಸ್ಮಾ ಅಂತ ಇರುತ್ತೆ, ಅದೇ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ. ಸೊ ಆ ಪ್ಲಾಸ್ಮಾನ ತೊಗೊಂಡು ನಾವು ಏನು ಮಾಡ್ತೀವಿ, ಐದರ್ ಇದು ಅಲ್ಟ್ರಾಸೌಂಡ್ ಅಥವಾ CM ಆ ಗೈಡೆನ್ಸ್, ಅಂದರೆ ಫ್ಲೂರೋಸ್ಕೋಪಿ ಅಥವಾ ಎಕ್ಸ್ರೇ ಆ ಗೈಡೆನ್ಸಲ್ಲಿ ನಾವು ಇಂಜೆಕ್ಷನ್ ಮಾಡ್ತೀವಿ. ಅಲ್ಲಿ ಇಂಜೆಕ್ಷನ್ ಮಾಡಿದಾಗ ಏನಾಗುತ್ತೆ, ಅದು PRP ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಇನ್ನೊಂದು ಸರ್, PRP ಟ್ರೀಟ್ಮೆಂಟ್ ಅಂತಂದರೆ ಅಫ್ಕೋರ್ಸ್ ಅಡ್ವಾಂಟೇಜ್ ಕೂಡ ಇರುತ್ತೆ, ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಅದು ಯಾವುದೇ ಟ್ರೀಟ್ಮೆಂಟ್ ಆಗಿದ್ರೂ ಇರ್ಬೋದು. ಸೊ ಈಗ PRP ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ PRP ಟ್ರೀಟ್ಮೆಂಟನ್ನು ತಗೊಂಡಂತಹ ಸಂದರ್ಭದಲ್ಲಿ ಒಬ್ಬ ಪ್ರಾಬ್ಲಮ್ ಇರುವಂಥ ವ್ಯಕ್ತಿಗೆ ಏನೇನು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ? ಫಸ್ಟ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತೀನಿ, ಯಾಕಂದರೆ ಅದು ಯಾವುದೂ ಇಲ್ಲ, ನಮಗೆ ಗೊತ್ತಿರೋ ಯಾವ ಡಿಸ್ಅಡ್ವಾಂಟೇಜಸ್ಸು ಇಲ್ಲ. ಕೆಲವರಲ್ಲಿ ಕೊಡಬಾರ್ದು. ಎಂಥವರಲ್ಲಿ ಅಂದರೆ ಈಗ ಪ್ಲೇಟ್ಲೆಟ್ಸ್ ಕಡಿಮೆ ಇರುತ್ತೆ, ಥ್ರಾಂಬೋಸೈಟೋಪಿನಿಯಾ ಅಂತ ಒಂದು ಕಂಡೀಷನ್ ಇರುತ್ತೆ, ಅಂಥವರಲ್ಲಿ ಕೊಡಬಾರ್ದು, ಯಾಕಂದರೆ ಅದನ್ನು ಅಷ್ಟು ಕೆಲಸ ಮಾಡೋದಿಲ್ಲ. ಆಮೇಲೆ ಇನ್ನೂ ಕೆಲವರಲ್ಲಿ ಇನ್ಫೆಕ್ಷನ್ ಇರುತ್ತೆ ಇನ್ನಿಯಲ್ಲಿ, ಅದು ಮಂಡಿ ಇನ್ಫೆಕ್ಷನ್ ಆಗುತ್ತೆ. ಅಂಥವರಲ್ಲಿ ಅದು ಇನ್ಫೆಕ್ಷನ್ ಕಡಿಮೆಯಾಗಿ ವಾಸಿಯಾಗೋವರೆಗೂ ನಾವು ಕೊಡೋಂಗಿಲ್ಲ. ಇನ್ನು ಅಲ್ಲಿ ಸುತ್ತಮುತ್ತ ಏನಾದರೂ ಕ್ಯಾನ್ಸರ್ ಏನಾದರೂ ಇದ್ದರೆ ಅಲ್ಲೂ ಕೊಡೋಂಗಿಲ್ಲ ನಾವು. ಇನ್ನು ರಕ್ತ ಹೆಪ್ಪುಗಟ್ಟದೇ ಇರೋ ಥರ ಕೆಲವು ಔಷಧಿಗಳು ಕೊಡ್ತಾ ಇರ್ತಾರೆ, ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡೋವರೆಗೂ ನಾವು PRP ಇಂಜೆಕ್ಷನ್ ಮಾಡೋ ಹಾಗೆ ಇಲ್ಲ. ಓಕೆ, ನಾವು ಆಗಲೇ PRP ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ಏನು ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ PRP ಟ್ರೀಟ್ಮೆಂಟ್ ತೊಗೊಂಡಂಥ ಸಂದರ್ಭದಲ್ಲಿ ನಾರ್ಮಲ್ ವಾಕ್ ಮಾಡೋದಕ್ಕೂ ಒಂದು ಬ್ರಿಸ್ಕ್ ವಾಕ್ ಮಾಡೋದಕ್ಕೂ ರಿಕವರಿ ಟೈಮ್ ಎಷ್ಟಾಗ್ಬೋದು ಸರ್?
ಇವಾಗ ರಿಕವರಿ ಟೈಮ್ ನಾರ್ಮಲ್ ವಾಕ್ ಮಾಡಿದ ತಕ್ಷಣ ನೀವು ಇದು PRP ಮಾಡಿದ ತಕ್ಷಣ ನೀವು ನಾರ್ಮಲ್ ವಾಕ್ ಮಾಡ್ಬೋದು. ಒಂದು ಅರ್ಧ ಗಂಟೆ ಅಷ್ಟೇ ರೆಸ್ಟ್ ತೊಗೊಬೇಕಾಗುತ್ತೆ. ಅದಾದ ನಂತರ ನೀವು ಇವಾಗ ಎಷ್ಟೊಂದು ಜನ ಆಫೀಸಿಂದ ಬರ್ತಾರೆ, ನಮಗೆ ಆಫೀಸಿಂದ ಬಂದು ಮಾಡಿಸ್ಕೊಂಡು ಮತ್ತೆ ಪುನಃ ಆಫೀಸ್ಗೆ ಹೋಗ್ತಾರೆ. ಮನೆಯಿಂದ ಬಂದರು ಕ್ವಿಕ್ಕಾಗಿ. ಹೌದು, ಇವಾಗ ಅಡ್ವಾಂಟೇಜಸ್ ಬಗ್ಗೆ ನಾನು ಹೇಳಿಲ್ಲ ನಿಮಗೆ. ಅಡ್ವಾಂಟೇಜಸ್ ಏನಂದರೆ ಫಸ್ಟ್ ಆಫ್ ಆಲ್ ಇದು ಬಹಳ ಸಿಂಪಲ್ ಪ್ರೊಸೀಜರ್. ಇದು ಎಂಥ ಸಿಂಪಲ್ ಅಂದರೆ ಈಗ 10-15 ನಿಮಿಷದಲ್ಲಿ ಮುಗಿಯೋವಂಥ ಒಂದು ಪ್ರೊಸೀಜರ್. ಓಕೆ, ಆಯಿತಾ. ಇನ್ನೊಂದೇನೆಂದರೆ ರಿಕವರಿ ಟೈಮ್ ರಿಲೇಟಿವ್ಲಿ ಇದು ಬೇಗ ಆಗುತ್ತೆ ರಿಕವರಿ ಟೈಮ್. ಇನ್ನೊಂದು ಏನಂದರೆ ಈ ಆಸ್ಟಿಯೋಆರ್ಥರೈಟಿಸ್ ಅಲ್ಲದೆ ಅದು ಬೇರೆ ಕಂಡೀಷನ್ಸಲ್ಲೂ ನಾವು ಕೊಡ್ಬೋದು. ಸೊ ಇದು ಅಡ್ವಾಂಟೇಜಸ್. ಟ್ರೀಟ್ಮೆಂಟ್ ಆದಮೇಲೆ ಏನಾದರೂ ಬೆಡ್ ರೆಸ್ಟ್ ಅವಶ್ಯಕತೆ ಏನಾದರೂ ಇಲ್ಲ, ಏನಿಲ್ಲ. ನಾರ್ಮಲಾಗಿ ಅರ್ಧ ಗಂಟೆಯಿಂದ 1 ಅವರ್ ನಮ್ಮ ಕ್ಲಿನಿಕಲ್ಲೇ ಇಟ್ಕೊತೀವಿ. ಅದಾದ ನಂತರ ಅವ್ರು ಮನೆಗೂ ಹೋಗ್ಬೋದು, ಆಫೀಸ್ಗೂ ಹೋಗ್ಬೋದು. ಓಕೆ. ಸೊ ಈಗ PRP ಟ್ರೀಟ್ಮೆಂಟ್ ಅಂತಂದರೆ ಬರೀ ಮಂಡಿ ನೋವಿಗಂತಲೇ ಸ್ಪೆಸಿಫಿಕ್ ಆಗಿ ಒಂದು ಸ್ಪೆಷಲೈಸ್ ಟ್ರೀಟ್ಮೆಂಟಾ, ಅಥವಾ ಇದನ್ನ ಇಟ್ಕೊಂಡು ಬೇರೆ ಎಲ್ಲ ಸಮಸ್ಯೆಗಳನ್ನ ಅದನ್ನು ಕ್ಯೂರ್ ಮಾಡ್ಬೋದಾ, ವಾಸಿ ಮಾಡ್ಬೋದಾ ಅಂತ? ಖಂಡಿತ ಇದು ಬರೀ ಮಂಡಿಗೆ ಬಂದಿರೋ ಟ್ರೀಟ್ಮೆಂಟ್ ಅಲ್ಲ. ಇನ್ನು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆಯೋ, ಎಲ್ಲೆಲ್ಲಿ ಟೆಂಡನ್ಸ್ ಇದೆಯೋ, ಎಲ್ಲೆಲ್ಲಿ ಲಿಗಮೆಂಟ್ಸ್ ಇದೆಯೋ ಅಲ್ಲೆಲ್ಲ ನಾವು PRP ಕೊಡ್ಬೋದು. ಸೊ ಈಗ ಭುಜ ತೊಗೊಂಡ್ರೆ ರೊಟೇಟರ್ ಕಫ್ ಇಂಜುರೀಸ್ ಆದಾಗ ನಾವು PRP ಕೊಡ್ಬೋದು, ಆರ್ಥರೈಟಿಸ್ ಕೊಡ್ಬೋದು. ಈ ಮೊಣಕೈ ತೊಗೊಂಡ್ರೆ ಇಲ್ಲಿ ಟೆನ್ನಿಸ್ ಎಲ್ಬೋ ಅಂತ ಒಂದು ಕಂಡೀಷನ್ ಆಗುತ್ತೆ, ಅಲ್ಲಿಗೂ ಕೊಡ್ಬೋದು. ಈಗ ನಮ್ಮ ವ್ರಿಸ್ಟ್ ತೊಗೊಂಡ್ರೆ ಇಲ್ಲಿ ಫಸ್ಟ್ ಮೆಟಾಕಾರ್ಪಲ್ ಆರ್ಥರೈಟಿಸ್ ಅಂತ ಆಗುತ್ತೆ, ಅಲ್ಲೂ ಕೊಡ್ಬೋದು. ಈಗ ಸೊಂಟದಲ್ಲಿ ಡಿಸ್ಕ್ ಏನಾದರೂ ಡ್ಯಾಮೇಜ್ ಆಗಿದರೆ ಅದಕ್ಕೂ ಕೊಡ್ಬೋದು. ಆಮೇಲೆ ಹಿಪ್ಪಲ್ಲಿ ಏವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಆಗುತ್ತೆ, ಇದು ಅರ್ಲಿ ಸ್ಟೇಜಸಲ್ಲಿ ನಾವು PRP ಕೊಟ್ಟು ಅದನ್ನು ಕಡಿಮೆ ಮಾಡ್ಕೊಬೋದು. ಹಾಗೆ ಹಿಪ್ ಆರ್ಥರೈಟಿಸ್ಗೂ ಕೊಡ್ಬೋದು. ಇನ್ನು ಮಂಡಿ ಬಗ್ಗೆ ಹೇಳಿದ್ದೀನಿ ನಿಮಗೆ ಎಲ್ಲಿ ಕೊಡ್ಬೋದು ಅಂತ. ಇನ್ನು ಆ್ಯಂಕಲ್ ಅಂದರೆ ಕಣಕಾಲಿಗೆ ಬಂದರೆ ಅಲ್ಲಿ ಎಸ್ಪೆಷಲಿ ಸ್ಪೋರ್ಟ್ಸ್ ಮಾಡೋರಲ್ಲಿ ಏನಾಗುತ್ತೆ, ಲಿಗಮೆಂಟ್ ಸ್ಟೇರ್ ಆ್ಯಂಡ್ ವೇರ್ ಜಾಸ್ತಿ ಆಗಿರುತ್ತೆ, ಅಂಥವರಲ್ಲಿ ಕೊಡ್ಬೋದು. ಆಸ್ಟಿಯೋಆರ್ಥರೈಟಿಸ್ಗೂ ಕೊಡ್ಬೋದು. ಓಕೆ ಸರ್, ಈಗ PRP ಟ್ರೀಟ್ಮೆಂಟ್ ಜೊತೆಗೆ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್ನಲ್ಲಿ ಯಾವೆಲ್ಲ ಒಂದು ಫೆಸಿಲಿಟಿ ಲಭ್ಯ ಇದೆ, ಜೊತೆಗೆ ಯಾವೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ? ಇಲ್ಲಿ ನಮಗೆ ತಲೆಯಿಂದ ಹಿಡಿದು ಹೆಬ್ಬೆಟ್ವರೆಗೂ, ಅದೇ ಕಾಲಿನ ಹೆಬ್ಬೆಟ್ವರೆಗೂ ಎಲ್ಲ ಯಾವುದೇ ಡಿಜನರೇಟಿವ್ ಕಂಡೀಷನ್ಸ್ ಆಗಲಿ, ಯಾವುದೇ ದೀರ್ಘಕಾಲದ ನೋವು, ಕ್ರಾನಿಕ್ ಪೇಯ್ನ್ ಅಂತ ಎಲ್ಲ ಕಂಡೀಷನ್ಸ್ಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ತಲೆಯಿಂದ ನಾವು ಯೋಚನೆ ಮಾಡೋದಂದರೆ ಮೈಗ್ರೇನಿಗೆ ಇಂಜೆಕ್ಷನ್ ಕೊಡ್ತೀವಿ, ಬೋಟಾಕ್ಸ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಟ್ರೈಜೆಮಿನಲ್ ನ್ಯೂರಾಲಜಿಗೆ ಲೇಸರ್ ಅಂತ ಮಾಡ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ. ಇನ್ನು ಭುಜ, ಇನ್ನು ಕುತ್ತಿಗೆಯಲ್ಲಿ ಸರ್ವೈಕಲ್ ಡಿಸ್ಕ್ ಡಿಸೀಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೂಡ ಮಾಡ್ತೀವಿ. ಇನ್ನು ಈ ಜಾಯಿಂಟ್ಸು, ನಮ್ಮ ಎಲ್ಬೋ ಜಾಯಿಂಟು, ವ್ರಿಸ್ಟ್ ಜಾಯಿಂಟು, ಹಿಪ್ ಜಾಯಿಂಟು, ಲೋ ಬ್ಯಾಕ್ ಪೇಯ್ನ್ ಶಯಾಟಿಕಾ ಅಂತ ಹೇಳ್ತಾರಲ್ಲ, ಅದ್ರೂ ಕೂಡ ನಾವು ಇದು ಕೊಡ್ತೀವಿ. ಸೊ ಡಯಾಬಿಟಿಕ್ ಪೆರಿಫರಲ್ ನ್ಯೂರೋಪತಿ ಅಂತ ಇದೆ, ಅದಕ್ಕೆ ಹೊಸದಾಗಿ ನಾವು ಇವಾಗ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇದು ಒಳ್ಳೆ ಎಕ್ಸಲೆಂಟ್ ರಿಸಲ್ಟ್ಸ್ ಬರ್ತಾ ಇದೆ. ವೆರಿ ನೈಸ್. ಸೊ ಮತ್ತೊಂದು ಸರ್, ಈಗ ಮಂಡಿ ನೋವಿನ ಜೊತೆಗೆ ಸಿನ್ಸ್ ಮಂಡಿ ನೋವು ತುಂಬ ಜನರಲ್ಲಿ ಕಾಮನ್ ಆಗಿರೋದ್ರಿಂದ ಅದರ ಸರಿಸಮಾನವಾಗಿ ಲೋವರ್ ಬ್ಯಾಕ್ ಪೇಯ್ನ್ ಇರ್ಬೋದು, ಬ್ಯಾಕ್ ಪೇಯ್ನ್ ಕೂಡ ತುಂಬ, ಇನ್ಫ್ಯಾಕ್ಟ್ ಹೇಳ್ದಂಗೆ ಮಂಡಿ ನೋವು ಥರನೇ ಚಿಕ್ಕ ವಯಸ್ಸಿಗೆ ಅದು ಬಾಧಿಸೋದಕ್ಕೆ ಶುರು ಮಾಡುತ್ತೆ. ಹೌದು. ಸೊ ಅದಕ್ಕೊಂದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಬಗ್ಗೆ ನೀವು ಮಾತಾಡೋ ಹಾಗಿದ್ರೆ, ಆ್ಯಂಡ್ ಎಪಿಯಾನ್ ಪೇಯ್ನ್ ಸೆಂಟರ್ ಬಗ್ಗೆ ಕೂಡ ಹೇಳೋ ಹಾಗಿದ್ರೆ. ಈಗ ನೀವು ಲೋ ಬ್ಯಾಕ್ ಏಕ್ ಅಂತ ಹೇಳಿದ್ರಿ, ಸಾರಿ ಅದ್ರ ಮಾಡೆಲ್ ತಂದಿಲ್ಲ ಅಂತ. ಲೋ ಬ್ಯಾಕ್ ಏಕ್ ಅಂದರೆ ಇವಾಗ ನಮ್ಮ ಈ ಬೆನ್ನೂರಿಯಲ್ಲಿ ಹಲವಾರು ಮೂಳೆಗಳಿರುತ್ತೆ, ಆ ಮೂಳೆಗಳ ಮಧ್ಯೆ ಡಿಸ್ಕ್ ಅಂತ ಇರುತ್ತೆ. ಆ ಡಿಸ್ಕ್ ಏನಾಗುತ್ತೆ, ಹಲವಾರು ಕಾರಣಗಳಿಂದ, ಏಜಿಂಗ್ ಅಥವಾ ಭಾಳ ತೂಕ ಎತ್ತೋದ್ರಿಂದ ಅಥವಾ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಏನಾಗುತ್ತೆ, ಅದು ಜರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊರಗೆ ಜರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನಾಗುತ್ತೆ, ಅದ್ರ ಸುತ್ತಮುತ್ತ ನರಗಳು ಬರ್ತಿರುತ್ತೆ ಆಚೆ ಕಡೆ, ಆ ನರಗಳು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಅದು ಜರುಗಿದಾಗ. ಸೊ ಇದಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ. ಓಕೆ. ಸೊ ಈಗ ಕೊನೆಯದಾಗಿ ಸರ್, ಮಂಡಿ ನೋವು ಅಂತಂದರೆ ಅಯ್ಯೋ ದೊಡ್ಡ ಸಮಸ್ಯೆ, ಇದು ನನ್ನ ಜೀವನದಲ್ಲಿ ಕಾಡ್ತಾ ಇರೋ ದೊಡ್ಡ ಪ್ರಾಬ್ಲಮ್ ಇದು ನನಗೆ. ಎಷ್ಟೋ ಜನ ದೇವ್ರ ಹತ್ರ ಹೋಗೆಲ್ಲ ಕೇಳ್ಕೊಳ್ತಾರೆ ಮಂಡಿ ನೋವು ವಾಸಿ ಮಾಡಪ್ಪ ಅಂತ. ಸೊ ಅಂಥ ಜನರಿಗೆ, ಅಂದರೆ ಯಾರೆಲ್ಲ ನಮ್ಮ ವೀಕ್ಷಕರಿಗೆ ನೋಡ್ತಾ ಇದ್ದಾರೋ ಮಂಡಿ ನೋವು ಅನ್ನೋದೇ ದೊಡ್ಡ ಸಮಸ್ಯೆ ಅಂತ ಅಂದ್ಕೊಂಡಿರೋರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ ಯಾವೆಲ್ಲ ಸಮಸ್ಯೆಗಳು, ಯಾರ್ಯಾರು ಸಮಸ್ಯೆ ಇಟ್ಕೊಂಡು ಬರ್ತಿದ್ದಾರೋ ಅವ್ರಿಗೆಲ್ಲ ಸೊಲ್ಯೂಷನ್ ಕೊಡ್ತೀವಿ ಅನ್ನೋ ಹಾಗಿದ್ರೆ ನೀವು ನಮ್ಮ ವೀಕ್ಷಕರಿಗೆ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಇದು ನಿಮ್ಮ ಮಂಡಿ ನೋವಿಂದ ಏನಾದರೂ ನೀವು ಭಾಳ ಕಷ್ಟಪಡ್ತಾ ಇದ್ದರೆ ಅದಕ್ಕೆ ಪರಿಹಾರ ಅಂತೂ ಇದ್ದೇ ಇದೆ. ಬರೀ ಪೇಯ್ನ್ ಕಿಲ್ಲರ್ಸು, ಫಿಸಿಯೋಥೆರಪಿ ಮತ್ತು ಕೊನೆಯದಾಗಿ ಸರ್ಜರಿ ಮಾತ್ರ ಪರಿಹಾರ ಅಲ್ಲ. ನಮ್ಮಲ್ಲಿ PRP, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಎಲ್ಲ ಮಾಡಿ ನಿಮಗೆ ಸೂಕ್ತ ಪರಿಹಾರ ಕೊಡ್ತೀವಿ. ಸೊ ಇದರಲ್ಲಿ ಯಾವುದೇ ಥರ ಆತಂಕ ಬೇಡ. ಓಕೆ. ಆ್ಯಂಡ್ ಮತ್ತೊಂದು ಸರ್, ಈಗ PRP ಟ್ರೀಟ್ಮೆಂಟ್ಗಳ ಜೊತೆಗೇ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಕೂಡ ಬರ್ತಿದೆ. ಸೊ
ಆ ಟ್ರೀಟ್ಮೆಂಟಲ್ಲೂ ಕೂಡ ಇಲ್ಲಿ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲೀಫ್ ಸೆಂಟರ್ನಲ್ಲಿ ಸಿಗುತ್ತಾ, ರೀಜನರೇಟಿವ್ ಸೆಂಟರ್ನಲ್ಲಿ? ಅಂದರೆ ನೀವು ಕೇಳ್ತಿರೋದು ಬಹುಶಃ ಈ ಸ್ಟೆಮ್ ಸೆಲ್ ಥೆರಪಿ ಅಂತ. ಸ್ಟೆಮ್ ಸೆಲ್ ಥೆರಪಿ ಇರ್ಬೋದು ಅಥವಾ ಬೇರೆ ಬೇರೆ ಟ್ರೀಟ್ಮೆಂಟ್. ಅದಿನ್ನೂ ಈ ಎಸ್ಪೆಷಲಿ ಈ ಜಾಯಿಂಟ್ಸ್ ಮತ್ತು ರೀಜನರೇಟಿವ್, ಈ ಮಸ್ಕ್ಯುಲೋಸ್ಕೆಲಿಟಲ್ ರೀಜನರೇಟಿವ್ ಮೆಡಿಸಿನಲ್ಲಿ ಇನ್ನೂ ಅದು ಏನಂತಾರೆ ಬೇಬಿ ಸ್ಟೇಜಲ್ಲಿದೆ. ಅದು ಇನ್ನೂ ಬಹಳ ಸ್ಟಡಿಗಳಾಗ್ತಾ ಇದೆ. ಸೊ ನಾವು ಅದನ್ನು ಇನ್ನೂ ಅಳವಡಿಸ್ಕೊಳೋದಿಲ್ಲ. ಸ್ಟಡೀಸ್ ಬಂದು ಅದು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಖಂಡಿತ ಅದನ್ನ ಅಳವಡಿಸ್ಕೊಳ್ತೀವಿ ನಾವು ಅದರಲ್ಲಿ. ಓಕೆ. ಆ್ಯಂಡ್ ಈಗ ಸರ್ ನಾವು ಮಾತಾಡೋ ಹಾಗಿದ್ರೆ ಬೋನ್ ಆಗಿರ್ಬೋದು, ಮಸಲ್ಗಳ ಬಗ್ಗೆ ಮಾತಾಡೋ ಹಾಗಿದ್ರೆ ಅಥ್ಲೀಟ್ಸ್ಗಳಿಗೆ ಜಾಸ್ತಿ ದರ್ ಪ್ರೋನ್ ಟು ಗೆಟಿಂಗ್ ಇಂಜರ್ಡ್. ಹೌದು. ಸೊ ಅವ್ರಿಗೇನಾದರೂ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಸ್ಪೆಷಲ್ ಪ್ಯಾಕೇಜ್ ಟೈಪ್ ಅಥವಾ ಓವರಾಲ್ ಆಗಿ ಅವ್ರ ವೆಲ್ನೆಸ್ನ ಮೇಂಟೈನ್ ಮಾಡೋದಕ್ಕೆ ಎಪಿಯಾನ್ ಸೆಂಟರ್ನಲ್ಲಿ ಏನಾದರೂ ಆ ಥರದ ಒಂದು ಪ್ಯಾಕೇಜ್ಗಳು? ನಮ್ಮಲ್ಲಿ ಫಿಸಿಯೋಥೆರಪಿಸ್ಟು, ಡಯಟಿಷಿಯನ್ಸು ಮತ್ತು ಪೇಯ್ನ್ ಫಿಸಿಷಿಯನ್ಸ್ ನಾವೆಲ್ಲ ಇರ್ತೇವೆ. ಸೊ ನಾವು ಒಂದು ಕಾಂಪ್ರಿಹೆನ್ಸಿವ್ ಪ್ಯಾಕೇಜ್ ತಗೊಡ್ತೀವಿ ಅವ್ರಿಗೆ. ಬರೀ PRP ಕೊಟ್ಟು ಮನೆಗೆ ಕಳಿಸೋದಲ್ಲ. ಅವ್ರಿಗೆ ಇಂಥ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತೀವಿ, ಇಂಥ ಜೀವನ ಶೈಲಿ ಬದಲಾವಣೆಗಳು ಮಾಡ್ಕೊಬೇಕು ಅಂತ ಹೇಳ್ತೀವಿ. ಸೊ ಇದು ಎಲ್ಲ ಹೇಳೋದ್ರಿಂದ ಏನಾಗುತ್ತೆ, ಅದು ಎಫೆಕ್ಟ್ ಬಂದು ಆಲ್ಮೋಸ್ಟ್ 90 to 100% ಬರುತ್ತೆ. ಸೊ ಈಗ ನಮ್ಮ ಬೋನ್ಸ್ನ, ನಮ್ಮ ಟೆಂಡನ್ಸ್ಗಳನ್ನ ಅಥವಾ ಲಿಗಮೆಂಟ್ಸ್ಗಳನ್ನ ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅನ್ನೋ ಹಾಗಿದ್ರೆ ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಏನು ಸಜೆಷನ್, ಊಟದ ವಿಷಯದಲ್ಲೂ ಆಗಿರ್ಬೋದು ಅಥವಾ ಓವರಾಲ್ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ವಿಷಯದಲ್ಲಾದರೂ ಆಗಿರ್ಬೋದು, ಏನಾದರೂ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ? ಹೌದು. ಊಟದ ವಿಷಯದ ಬಂದಾಗ ಒಂದು ಪೌಷ್ಟಿಕತೆ ಹೆಚ್ಚಾಗಿರೋ ಆಹಾರಗಳನ್ನ ಸೇವಿಸಬೇಕು. ಈಗ ಸಾಮಾನ್ಯವಾಗಿ ನಾವು ಸಕ್ಕರೆ ಪದಾರ್ಥಗಳು ಮತ್ತು ಜಂಕ್ ಫುಡ್ಡನ್ನು ಹೆಚ್ಚಾಗಿ ತೊಗೊಳ್ತೀವಿ. ಇವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಆಮೇಲೆ ಪೌಷ್ಟಿಕಾಂಶತೆ ಹೆಚ್ಚಾಗಿರುವ ಆಹಾರಗಳು ತೊಗೊಬೇಕು. ನಾವು ಎಷ್ಟೇ ಆಹಾರ ತೊಗೊಂಡ್ರೂ ಒಮ್ಮೊಮ್ಮೆ ಏನಾಗುತ್ತೆ, ಪೌಷ್ಟಿಕಾಂಶಗಳ ಕೊರತೆ ಇರುತ್ತೆ. ಲೈಕ್ ವೈಟಮಿನ್ D3 ಆಗಲಿ, ಕ್ಯಾಲ್ಶಿಯಂ ಆಗಲಿ, ಮೆಗ್ನೀಷಿಯಮ್ ಆಗಲಿ, ಇಂಥದ್ದನ್ನು ಸಪ್ಲಿಮೆಂಟ್ಸ್ ಆಗಿ ತೊಗೊಂಡ್ರೆ ನಮ್ಮ ಬೋನ್ ಹೆಲ್ತ್ ಮತ್ತು ಮಸಲ್ ಹೆಲ್ತು ಬಹಳ ಚೆನ್ನಾಗಿ ಇರುತ್ತೆ. ರೈಟ್ ಸರ್. ಸೊ ನಮ್ಮ ವೀಕ್ಷಕರಿಗೆ PRP ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಕೊಟ್ರಿ. ಸೊ ಈಗ PRP ಟ್ರೀಟ್ಮೆಂಟ್ ಬಗ್ಗೆ ಇವಾಗಲೂ ಇಷ್ಟೆಲ್ಲ ಹೇಳಿದ ಮೇಲೂ ಜನಕ್ಕೊಂದು ಡೌಟ್ ಇದ್ದೇ ಇರುತ್ತೆ, ಆಪ್ಟ್ ಮಾಡ್ಕೊಳ್ಬಹುದಾ, ಪೇನ್ಲೆಸ್ ಆಗಿರುತ್ತಾ ಅಥವಾ ಹೆಂಗಿರುತ್ತೆ ಅಂತ. ಸೊ ಆ ಡೌಟ್ನ ಕೊನೆಯದಾಗಿ ನೀವು ಕ್ಲಾರಿಫೈ ಮಾಡುವಾಗಿದೆ ನಮ್ಮ ವೀಕ್ಷಕರಿಗೆ. ನೀವು ಖಂಡಿತ ಆಪ್ಟ್ ಮಾಡ್ಕೊಬೋದು. ನೀವು ಸುಮ್ಮನೆ ಯಾಕೆ ನೋವಿಂದ ಬಳಲ್ತೀರಾ, ಮಾತ್ರೆಗಳು ತೊಗೊಂಡು ಎಕ್ಸಸೈಸ್ ಮಾಡಿಕೊಂಡು. ಇದಕ್ಕೆ ಸೂಕ್ತ ಪರಿಹಾರ ಅನ್ನೋದಿದೆ, ಅದನ್ನು ಮಾಡಿಸ್ಕೊಂಡ್ರೆ ನಿಮಗೆ ಅದು ಸಹಾಯ ಆಗೋದು. ಸೊ ಅದರಿಂದ ಯಾವುದೇ ಆತಂಕ ಇಲ್ಲದೆ ಇದು ಸೇಫ್ ಟ್ರೀಟ್ಮೆಂಟ್, ಇದು ಎಸ್ಟಾಬ್ಲಿಷ್ ಟ್ರೀಟ್ಮೆಂಟ್, ಬಂದು ನೀವು ಮಾಡಿಸ್ಕೊಬೋದು ಇದನ್ನು. ರೈಟ್. ಸೊ ಓವರಾಲ್ ಆಗಿ ಈಗ ನಾವು ಮಂಡಿ ನೋವು ಅದ್ರ ಬಗ್ಗೆ ಮಾತಾಡಿದ್ವಿ, PRP ಬಗ್ಗೆ ಮಾತಾಡಿದ್ವಿ. ಬಟ್ ಓವರಾಲ್ ಆಗಿ ಒಂದು ಬೋನ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂತಂದರೆ ಅವರ ಡಯಟ್ನಲ್ಲಿ ಏನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು? ಡಯಟಲ್ಲಿ ಇವಾಗ ಸಾಮಾನ್ಯವಾಗಿ ನಾವು ತಿನ್ನೋ ಪದಾರ್ಥಗಳಲ್ಲೇ ಎಲ್ಲ ಅಂಶಗಳು ಸಿಗುತ್ತೆ ಬಹುತೇಕ, ಆಯಿತಾ. ಸೊ ಈ ಕ್ಯಾಲ್ಶಿಯಂ ಹೆಚ್ಚಾಗಿರುವ ಪದಾರ್ಥಗಳನ್ನು ಮೊಟ್ಟೆ, ಹಾಲು ಮತ್ತು ಕೆಲವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಇಂಥದನ್ನು ಸೇವಿಸಬೇಕಾಗುತ್ತೆ. ಅದು ಬಿಟ್ಟರೆ ಈ ಮೆಗ್ನೀಷಿಯಮ್ಮು ಮತ್ತು ಇದು ವೈಟಮಿನ್ D3ಗೆ ಏನಂದರೆ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ. ಬಟ್ ಅದಕ್ಕೆ ಸ್ಟಿಮ್ಯುಲಸ್ ಅಂತ ಒಂದು ಸೂರ್ಯ, ಸಣ್ಣ ಎಕ್ಸ್ಪೋಜರ್ ಆಗಬೇಕು. ಡೈಲಿ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಎಕ್ಸ್ಪೋಜರ್ ಆಗಬೇಕಾಗುತ್ತೆ. ಸೊ ಅದು ಮಾಡ್ಕೊಬೇಕು. ಅದು ಬಿಟ್ಟರೆ ಇನ್ನು ನೀವು ಈ ಅಪೌಷ್ಟಿಕ ಆಹಾರನ ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಆಮೇಲೆ ಎಕ್ಸಸೈಸ್ ಮಾಡಬೇಕು. ಇವೆಲ್ಲ ತಿಂದು ನೀವು ಸುಮ್ಮನೆ ಇದ್ರೂ ಬೋನ್ ಸ್ಟ್ರೆಂತ್ ಬರೋದಿಲ್ಲ. ನೀವು ಸ್ವಲ್ಪ ಎಕ್ಸಸೈಸ್ ಡೈಲಿ ಮಾಡಬೇಕಾಗುತ್ತೆ. ಒಂದು ಅರ್ಧ ಗಂಟೆ 3/4 ಗಂಟೆ ಆದರೂ ಎಕ್ಸಸೈಸ್ ಮಾಡ್ಕೊಂಡಿರಬೇಕಾಗುತ್ತೆ. ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶ್ರೀಹರ್ಷ ಅವರೇ. ಇಷ್ಟೊತ್ತು ನಮ್ಮ ಜೊತೆ ಕಂಪ್ಲೀಟಾಗಿ ಕೂತ್ಕೊಂಡು PRP ಟ್ರೀಟ್ಮೆಂಟ್ ಬಗ್ಗೆ, ಜೊತೆಗೆ ಮಂಡಿ ನೋವು ಬಗ್ಗೆ ಏನೆಲ್ಲ ಡೌಟ್ಸ್ಗಳಿತ್ತು ನಮ್ಮ ವೀಕ್ಷಕರಿಗೆ ನೀವು ಕ್ಲಿಯರ್ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್, ಸೊ ಇದು ನಿಮಗೋಸ್ಕರ ನಮ್ಮ ಬೆಂಗಳೂರಿನ ಸಹಕಾರ್ ನಗರದಲ್ಲಿದೆ. ನಂಬರ್ 11/12 ಸೆಕೆಂಡ್ ಫ್ಲೋರ್ ಅಬವ್ ಬಾಟಾ ಶೋರೂಮ್, ಬಳ್ಳಾರಿ ರೋಡ್, ಸಹಕಾರ್ ನಗರ್, ಬೆಂಗಳೂರು 92. ಸೊ ಈ ಒಂದು ಸೆಂಟರ್ ನಿಮಗೋಸ್ಕರ ಇದೆ. ಹೀಗಾಗಿ ನಿಮ್ಮ ಯಾವುದೇ ಥರದ ಒಂದು ಬಾಧೆ ಆಗಿರ್ಬೋದು, ಮಂಡಿ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಓವರಾಲ್ ಬೋನ್ ಹೆಲ್ತ್ ಇರ್ಬೋದು, ಸೊ ಎಲ್ಲದರ ಕುರಿತಾಗಿ ಸ್ಪೆಷಲ್ ಪ್ಯಾಕೇಜಸ್ಗಳು ಕೂಡ ಲಭ್ಯವಿದ್ದಾವೆ. ಸೊ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ 9900373499 ಅಥವಾ 9063116311 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಆ್ಯಂಡ್ ಜೊತೆಗೆ ನಿಮ್ಮ ಪರಿಹಾರ ಕೂಡ ಕಂಡುಕೊಳ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್ ನಮ್ಮನ್ನು ಜಾಯಿನ್ ಆಗಿ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.